Hi everyone. So last class alli equations of motion na discuss ಮಾಡಿದ್ವಿ. So ಇವತ್ತು ಅಲ್ಲಿಂದನೇ ಕಂಟಿನ್ಯೂ ಮಾಡೋಣ. ಮತ್ತೊಂದು ಸಾರಿ equations of motion derivations ನ ಮಾಡಿಬಿಟ್ಟು ಅದಾದಮೇಲೆ ರಿಲೇಟಿವ್ ವೆಲಾಸಿಟಿ ಬಗ್ಗೆ ಮಾತಾಡೋಣ. Equations of motion. ಸಿಯರ್ ಎಕ್ಸಾಮಿಗೆ ಕೇಳಿದ್ರು ಕೂಡ ಯಾವ ರೀತಿ ಕೇಳ್ತಾರೆ, ಡಿರೈವ್ ದ ಈಕ್ವೇಷನ್ ಆಫ್ ಮೋಷನ್ ದಟ್ ಈಸ್ 1 s is equal to ut plus half at square. ಇದನ್ನೇ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಕೇಳೋದಾದರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ನಾಟ್ ಪ್ಲಸ್ ವಿ ನಾಟ್ ಇಂಟು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವಯರ್. ಇಲ್ಲಿ ಎಕ್ಸ್ ನಾಟ್ ಇಲ್ಲಿ ಬರೆದಿಲ್ಲಲ್ಲ ಅಂತ ಹೇಳಿದ್ರೆ, ಎಕ್ಸ್ ನಾಟ್ ಅಂದರೆ ಇನಿಷಿಯಲ್ ಪೊಸಿಷನ್ನು 0 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಅವಾಯ್ಡ್ ಮಾಡಿರ್ತಾರೆ. ಡಿಸ್ಪ್ಲೇಸ್ಮೆಂಟನ್ನು ನಾವು ಎಕ್ಸ್ ಅಂತನಾದರೂ ತಗೋಬೋದು ಅಥವಾ ಎಸ್ ಅಂತನಾದರೂ ತಗೋಬೋದು. ಇಲ್ಲಿ ಇನಿಷಿಯಲಿ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದಿದ್ದು, ಬಟ್ ಎನ್ ಸಿ ಆರ್ ಟಿ ಬಂದ ಮೇಲಿಂದ ಜನರಲ್ ಆಗಿ ಇದನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ಫಾಲೋ ಆಗ್ತಾ ಇದ್ದೀವಿ. ಓಕೆ, ಈ ಈಕ್ವೇಷನ್ನ ಡಿರೈವ್ ಮಾಡಿ. ಇಲ್ಲ ಕೇಳಿದ್ರು ಕೇಳ್ಬೋದು, ಇಲ್ಲನಿಲ್ಲ. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಇದನ್ನು ಹೆಂಗೆ ಕೇಳ್ತಾರೆ, ಆರ್ ವಿ ಈಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಇಂಟು ಟಿ. ವಿ ಅಂದರೆ ಫೈನಲ್ ವೆಲಾಸಿಟಿ, ಯು ಅಂದರೆ ಇನಿಷಿಯಲ್ ವೆಲಾಸಿಟಿ. ಇಲ್ಲಿ ಇನಿಷಿಯಲ್ ವೆಲಾಸಿಟಿನ ವಿ ನಾಟ್ ಅಂತ ಹೇಳ್ತಾರೆ. ಕ್ಲಿಯರಾ? ಸೊ ಫ್ರಮ್ ವಿ ಟಿ ಗ್ರಾಫ್, ಇದು ಆಲ್ರೆಡಿ ಹೇಳಿದ್ದೆ, ಬಟ್ ಇನ್ನೊಂದು ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಸಿಯರ್ ಯಾಕಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟು. ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್ ಲೆಟ್ ಕನ್ಸಿಡರ್ ಟಿ, ಅಲಾಂಗ್ ದಿ ವೈ ಆ್ಯಕ್ಸಿಸ್ ವೆಲಾಸಿಟಿ ವಿ. ನಿಮಗೆ ಗೊತ್ತೇ ಇದೆ, ಇನಿಷಿಯಲಿ ಪಾಯಿಂಟ್ ಓ ಎ ಬಿ, ದಟ್ ಈಸ್ ಅ ಫೈನಲ್ ವೆಲಾಸಿಟಿ. ಫೈನಲ್ ವೆಲಾಸಿಟಿ ಎಲ್ಲಿರುತ್ತೆ, ಬಿ ಹತ್ರ ಇರುತ್ತೆ. ಸೊ ಇದು ಬಂದು ಫೈನಲ್ ವೆಲಾಸಿಟಿ. ಎಲ್ಲಿಂದ, ಓ ಇಂದ ಎಗೆ ಫೈನಲ್ ವೆಲಾಸಿಟಿ ವಿ ಅಂತ ಹೇಳ್ತೀವಿ. ಸೊ ಅದೇ ಎ ಹತ್ರ ಬರೋದು ಇನಿಷಿಯಲ್ ವೆಲಾಸಿಟಿ ವಿ ನಾಟ್ ಅಂತ ಹೇಳ್ತೀವಿ. ಇಲ್ಲಿ ಫಾರ್ ಸೇಕ್ ಆಫ್ ಕನ್ವೀನಿಯನ್ಸ್ ನಾವು, ಯಾಕಂದರೆ ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಡಿಸ್ಪ್ಲೇಸ್ಮೆಂಟ್ ಅಥವಾ ಏರಿಯಾನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಮಗೆ ಏರಿಯಾ ಬೇಕು. ಅಂಡರ್ ದಿ ಸ್ಲೋಪ್ ಎಷ್ಟಿದೆ, ಸೊ ಟೋಟಲ್ ಆಗಿ ಏರಿಯಾ ಏನಾಗುತ್ತೆ, ಓ ಎ ಬಿ ಸಿ, ಇದು ಟ್ರಪೇಜಿಯಮ್ ಆಗಿರುತ್ತೆ. ಇದನ್ನು ಮೆಷರ್ ಮಾಡೋಕ್ಕೆ ಕಷ್ಟ, ಈಸಿಯಾಗಿ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಒಂದು ಪರ್ಪೆಂಡಿಕ್ಯುಲರ್ ಲೈನ್ನ ಡ್ರಾ ಮಾಡ್ಕೊತೀವಿ. ದಟ್ ಈಸ್ ಎ ಟು ಡಿ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಬಿ ಸಿ. ಇಲ್ಲಿ ನಮಗೊಂದು ಟ್ರಯಾಂಗಲ್ ಸಿಗುತ್ತೆ. ಇಲ್ಲಿ ಬೇಕಿದ್ರೆ ನಾವು ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾಕಂದರೆ ಇದನ್ನು ಅವಾಯ್ಡ್ ಮಾಡಿದರೆ, ಜಸ್ಟ್ ಈ ಲೈನನ್ನು ಕೆಳಗಡೆ ಶಿಫ್ಟ್ ಮಾಡಿ ಇಲ್ಲಿ ಬರ್ಕೊಂಡ್ವಿ ಅಂದರೂ ಕೂಡ ಸೇಮ್ ಆ್ಯಂಗಲ್. ಇಲ್ಲಿ ಎಷ್ಟು ಬರುತ್ತೋ ಇಲ್ಲಿ ಥರ ಬರ್ಕೊಂಡ್ರೂ ಕೂಡ ಇಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಆ್ಯಂಗಲ್ ಇರುತ್ತೆ. ಸೊ ಇಲ್ಲೇ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ನಾವೇನು ಮಾಡಿರ್ತೀವಿ, ಇಲ್ಲೇ ಒಂದು ಲೈನ್ನ ಡ್ರಾ ಮಾಡ್ಕೊಂಡಿರ್ತೀವಿ. ಸೊ ಫಸ್ಟ್ ಒನ್, ಇದರಲ್ಲಿ ನಾನು ರಿವರ್ಸಲ್ ಬರೆದಿದ್ದೀನಿ. ಫಸ್ಟು ಟು ಡಿರೈವ್ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಏನಿದೆ, ಸಿ ಆರ್ ಓ ಟು ಬಿ ವಿ ಇದೆ, ಓ ಟು ಎ ವಿ ನಾಟ್ ಇದೆ. ಸೊ ಈಸಿಯಾಗಿ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಇದು ವಿ ಅನ್ನೋದಾದರೆ, ಬಿ ಡಿ ಏನಾಗುತ್ತೆ, ವಿ ಮೈನಸ್ ವಿ ನಾಟ್ ಅಂತ ಬರ್ಕೋಬೋದು. ಬಿ ಡಿನ ಏನು ಬರ್ಕೋಬೋದು, ವಿ ಮೈನಸ್ ವಿ ನಾಟ್. ಓ ಸಿ ಅನ್ನೋದೇನಿದೆಯಲ್ಲ ಟೈಮ್ ಅಂತ ತಗೋತೀವಿ. ಓ ಸಿ ಅಂದರೆ ಅಟ್ ಟೈಮ್ ಟಿ, ಇಲ್ಲಿ ಬಂದಾಗ ಟೈಮ್ ಟಿ ಆಗಿರುತ್ತೆ. ಟೋಟಲ್ ಓ ಇಂದ ಸಿಗೆ ಎಷ್ಟು ಟೈಮು, ಟಿ. ಸೊ ಓ ಸಿ ಎಷ್ಟಿರುತ್ತೋ ಇಲ್ಲಿ ಎ ಡಿನೂ ಅಷ್ಟೇ ಇರುತ್ತೆ. ಅಂದರೆ ಇದು ಕೂಡ ಟೈಮ್ಗೆ ಈಕ್ವಲ್ ಆಗಿರುತ್ತೆ. ಪ್ಯಾರಲಲ್ ಲೈನ್ ಇರೋದ್ರಿಂದ ಇಲ್ಲಿ ಎಷ್ಟು ವ್ಯಾಲ್ಯೂ ಇರುತ್ತೋ ಇಲ್ಲೂ ಅಷ್ಟೇ ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಕೂಡ ಟಿ ಅಂತಲೇ ತಗೋತೀವಿ. ಕ್ಲಿಯರಾ? ಸೊ ಡಯಾಗ್ರಾಮ್ ಬಗ್ಗೆ ಬರೆಯೋದಾದರೆ ಏನು, ಲೆಟ್ ಕನ್ಸಿಡರ್ ವಿ ಟಿ ಗ್ರಾಫ್ where the time along the x axis and velocity v along the y axis
ಯಾಸ್ ಶೋನ್ ಇನ್ ದಿ ಫಿಗರ್, ಯಾಸ್ ಶೋನ್ ಇನ್ ದ ಫಿಗರ್. ಇಷ್ಟೇ ಬರಿಬೇಕಾದ್ರೆ ಭಾಳನೂ ಬೇಕಾಗಿಲ್ಲ. ಸೊ ಇದನ್ನು ಫಿಸಿಕ್ಸ್ ಅಂತ ಹೇಳ್ತೀವಿ ಅಷ್ಟೇ. ಯಾಕಂದರೆ ಇನ್ನು ಉಳಿದಿರೋ ಡಯಾಗ್ರಾಮ್ ನೋಡ್ಕೊಂಡು ನಾವು ಸಾಲ್ವ್ ಮಾಡ್ತಾ ಹೋದರೆ ನ್ಯೂಮರಿಕಲ್ಸ್ ಅಷ್ಟೇ ಬರ್ತದೆ, ಅಂದರೆ ಜಸ್ಟ್ ಮ್ಯಾಥಮೆಟಿಕ್ಸ್ ಆಗುತ್ತೆ. ನಾವು ಇಲ್ಲೇನು ಮಾಡ್ತಿದ್ದೀವಿ ಅಂತ ಹೇಳೋದನ್ನೇ ನಾವೇನಂತ ಹೇಳ್ತೀವಿ, ಫಿಸಿಕ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತದೆಯಾ? ಸೊ ಇದಿಷ್ಟು ಒಂದು 2 ಲೈನ ಸೆಂಟೆನ್ಸಲ್ಲಿ ಬರೆದುಬಿಟ್ಟು ಈಗ ಇದನ್ನು ಡಿರೈವ್ ಮಾಡ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ಏನೇನು ಡಿರೈವೇಷನ್ನು? ಸೊ ನಮಗೇನು ಟು ಡಿರೈವ್ ದಿ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಸೊ ಫ್ರಮ್ ದ ಡಯಾಗ್ರಾಮ್ ಇಲ್ಲೇ ಬರೆದು ಬಿಡ್ತೀನಿ. ಫ್ರಮ್ ದ ಡಯಾಗ್ರಾಮ್ ದ ಸ್ಲೋಪ್ ಆಫ್ ವಿ ಟಿ ಗ್ರಾಫ್ gives acceleration. ಏನನ್ನು ಕೊಡುತ್ತೆ? acceleration ಕೊಡುತ್ತೆ. ಸೊ ಹಾಗಾದರೆ ಸ್ಲೋಪ್ ಆಫ್ ವಿ ಟಿ ಗ್ರಾಫ್ is equal to acceleration. Therefore slope of v t graph is equal to acceleration. acceleration ಅಂದರೆ ವೇಗೋತ್ಕರ್ಷ, ಕನ್ನಡದಲ್ಲಿ ಗೊತ್ತಿದೆ ತಾನೆ. ಸೊ ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ಇಸ್ ಈಕ್ವಲ್ ಟು ಅಕ್ಸಲರೇಷನ್. ಸ್ಲೋಪನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸ್ಲೋಪ್ ಅಂದರೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ದಟ್ ಈಸ್ ಸ್ಲೋಪ್ ಅಂದರೆ ದಟ್ ಈಸ್ ಬಿ ಡಿ ಡಿವೈಡೆಡ್ ಬೈ ಎ ಡಿ ಈಸ್ ಈಕ್ವಲ್ ಟು ಅಕ್ಸಲರೇಷನ್. ಸೊ ನಾ ಇದನ್ನೇನು ಮಾಡ್ತಾ ಇದ್ದೀನಿ, ಆಕ್ಸಲರೇಷನ್ನ ಜಸ್ಟ್ ಎ ಅಂತ ತಗೋತಾ ಇದ್ದೀನಿ. ಎ ಇಸ್ ಈಕ್ವಲ್ ಟು ಬಿ ಡಿ ಡಿವೈಡೆಡ್ ಬೈ ಎ ಡಿ. ಸೊ ಹಾಗಾದರೆ ಎ ಇಸ್ ಈಕ್ವಲ್ ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ ಡಿ ಫ್ರಮ್ ದ ಡಯಾಗ್ರಾಮ್? ವಿ ಮೈನಸ್ ವಿ ನಾಟ್, ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ಎ ಡಿ ಅಂದ್ರೇನು? ಟಿ. ಸೊ ಟಿ. ಹಾಗಾದರೆ ಟಿನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಸಿಯರ್ ಇದು ಒಂದು ಈಕ್ವೇಷನ್. ಟಿನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಟಿ ಈಸ್ ಈಕ್ವಲ್ ಟು ವಿ ಮೈನಸ್ ವಿ ನಾಟ್. ಇದನ್ನು ಯೂಸ್ ಮಾಡ್ತಾ ಇರ್ತೀವಿ ಕೆಳಗಡೆ ಸಮ್ಟೈಮ್ಸ್. ವಿ ಮೈನಸ್ ವಿ ನಾಟ್ ಅಂದರೆ ಚೇಂಜ್ ಇನ್ ವೆಲಾಸಿಟಿ ಈಸ್ ಈಕ್ವಲ್ ಟು ಅಕ್ಸಲರೇಷನ್ ಇಂಟು ಟೈಮ್. ವೆಲಾಸಿಟಿ ಚೇಂಜ್ ಹೆಂಗೆ? ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಅಂದರೆ ಅಕ್ಸಲರೇಷನ್ನ ಟೈಮ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಚೇಂಜ್ ಇನ್ ವೆಲಾಸಿಟಿ ಸಿಗುತ್ತೆ. ಕ್ಲಿಯರಾ? ಇಲ್ಲ ವಿ ಮೈನಸ್ ವಿ ನಾಟ್ನ ಆ ಕಡೆ ಕಳಿಸಿದ್ರೆ ಏನು ಸಿಗುತ್ತೆ? ವಿ ಈಸ್ ಈಕ್ವಲ್ ಟು ಮೈನಸ್ ವಿ ನಾಟ್ ಆ ಕಡೆ ಹೋಯ್ತು ಅಂದರೆ ಪ್ಲಸ್ ಆಗುತ್ತೆ, ಪ್ಲಸ್ ಎ ಟಿ. ಇದನ್ನು ಕೂಡ ಬರೀಬೋದು. ಸೊ ಅಥವಾ ಆರ್ ಇದೇ ಇಕ್ವೇಷನ್ನ ನಾನು ಹೇಳಿದೆ ಇನ್ ಟರ್ಮ್ಸ್ ಆಫ್ ಯು ಅಲ್ಲಿ ಕೂಡ ಬರೀತಾರೆ. ಇನಿಷಿಯಲ್ ವೆಲಾಸಿಟಿನ ಯು ಅಲ್ಲಿ ಕೂಡ ಬರಿಬೋದು. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಹಿಂಗೂ ಕೂಡ ಬರಿಬೋದು. ಕ್ಲಿಯರಾ? ದಟ್ ಈಸ್ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಸೊ ದಿಸ್ ಈಸ್ ದ ಡೆರಿವೇಷನ್ ಆಫ್ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಇದು ಒಂದಾಯಿತು. ಈಗ ಇನ್ನೊಂದು ಡೆರಿವೇಷನ್ ಬೇಕು. ಯಾವುದು? ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇದಿಷ್ಟು ಕ್ಲಿಯರ್ ಅಂದ್ಕೋತೀನಿ. ಅಳಿಸ್ಲಲ್ಲ? ಸೊ ಈಗ ನೆಕ್ಸ್ಟ್ ಡೆರಿವೇಷನ್ನ ಮಾಡೋಣ. ಇಲ್ಲೂ ಕೂಡ ಈಗೇನು ಬರೆದಿದ್ದೀವಲ್ಲ ಥಿಯರಿ ಸೇಮ್. ಯಾವುದು? ಲೆಟ್ ಕನ್ಸಿಡರ್ ಎ ವಿ ಟಿ ಗ್ರಾಫ್. V is along the y axis and T is along the x axis as shown in the diagram. Diagram ಅಲ್ಲಿ ತೋರಿಸಿದಂಗೆ ಅಷ್ಟು ಬರೆದು ಸಿಯರ್ ದ ಏರಿಯಾ ಅಂಡರ್ ವಿ ಟಿ ಗ್ರಾಫ್, ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಈಸ್, ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ಗೆ ಈಕ್ವಲ್ ಆಗುತ್ತೆ. ಸೊ ಅದನ್ನೇ ಮ್ಯಾಥಮೆಟಿಕಲಿ ಬರೆಯೋಣ. ದ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಸೊ ಹಾಗಾದರೆ ಡಿಸ್ಪ್ಲೇಸ್ಮೆಂಟ್
ಇದನ್ನು ಸಿಂಬಾಲಿಕಲ್ಲಿ ರೆಪ್ರೆಸೆಂಟ್ ಮಾಡೋದು ಎಸ್ ಅಂತನಾದ್ರೂ ತಗೋಬೋದು ಅಥವಾ ಎಕ್ಸ್ ಅಂತನಾದರೂ ತಗೋಬೋದು. ಎರಡೂ ಬರೆದಿರ್ತೀನಿ. ಎಸ್ ಆರ್ ಎಕ್ಸ್ ಇಸ್ ಈಕ್ವಲ್ ಟು ಏರಿಯಾ ಅಂಡರ್ ವಿ ಟಿ ಗ್ರಾಫ್. ಏರಿಯಾ ಅಂಡರ್ ಸ್ಲೋಪ್, ಸಾರಿ ವಿ ಟಿ ಗ್ರಾಫ್ ಅನ್ನೋದಕ್ಕಿಂತ ಸ್ಲೋಪ್ ಅಂತ ಬರೆದು ಬಿಡೋಣ, ಸೂಟಬಲ್ ಆಗುತ್ತೆ. ಏರಿಯಾ ಅಂಡರ್ ಸ್ಲೋಪ್. ಯಾವ ಸ್ಲೋಪು? ಇಲ್ಲೊಂದು ಸ್ಲ್ಯಾಂಟ್ ಲೈನ್ ಇದೆಯಲ್ಲ ಎ ಬಿ. ಸೊ ಹಾಗಾದರೆ ಇಲ್ಲಿ ಈ ಏರಿಯಾನ ಏರಿಯಾ ಆಫ್ ಟ್ರಪೋಸಿಯಮ್ ಅಂತ ಮಾಡ್ಕೋಬೋದು, ಏರಿಯಾ ಆಫ್ ಟ್ರಪೋಸಿಯಮ್. ಬಟ್ ಟ್ರಪೋಸಿಯಮ್ ಅಂದಾಗ ಏನಾಗುತ್ತೆ? ಏರಿಯಾ ಆಫ್ ಟ್ರಪೋಸಿಯಮ್ ಗಿವ್ಸ್ ದಿ ಹಾಫ್ ಇಂಟು ಸಮ್ ಆಫ್ ದಿ ಪ್ಯಾರಲಲ್ ಸೈಡ್ಸ್. ಸಮ್ ಆಫ್ ದಿ ಪ್ಯಾರಲಲ್ ಸೈಡ್ ಅಂದರೆ ಇದಕ್ಕೆ ಪ್ಯಾರಲಲ್ ಆಗಿದ್ದೇನಾ? ಸೊ ಎ ಒ ಪ್ಲಸ್ ಬಿ ಡಿ ಬಿ ಸಿ ಹಿಂಗೂ ತೊಗೋಬೋದು, ಇಂಟು ದ ಹೈಟ್ ಆಫ್ ದಿ ಟ್ರಪೋಸಿಯಮ್. ಎಷ್ಟು ಹೈಟ್ ಇದೆ ಅದನ್ನು ಮಾಡೋದಿಲ್ಲ, ಹೇಳ್ತೀನಿ ನೋಡ್ರಿ. ಏರಿಯಾ ಆಫ್ ಟ್ರಪೋಸಿಯಮ್ is equal to half into sum of the parallel sides AO sum add ಮಾಡಬೇಕು ಪ್ಲಸ್ ಬಿ ಸಿ ಇಂಟು ಹೈಟ್ ಆಫ್ ದಿ ಟ್ರಪೋಸಿಯಮ್. ಹೈಟ್ ಅಂದರೆ ಇಷ್ಟೇ ಹೈಟ್ ಇರೋದು. ಎಷ್ಟು? ಎ ಡಿನಾದ್ರೂ ತೊಗೋಬೋದು ಅಥವಾ ಓ ಸಿನಾದರೂ ತೊಗೋಬೋದು. ಇದನ್ನು ಸಿಂಪ್ಲಿಫೈ ಮಾಡಿದ್ರು ಕೂಡ ಅದೇ ಈಕ್ವೇಷನ್ನೇ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಡಿಸ್ಪ್ಲೇಸ್ಮೆಂಟ್ ಎಸ್ ಈಸ್ ಈಕ್ವಲ್ ಟು ಏರಿಯಾ ಆಫ್, ಇಲ್ಲಿ ಅಂಡರ್ ಸ್ಲೋಪ್, ಇಲ್ಲಿ ನೋಡ್ರಿ ಒಂದು ಟ್ರಯಾಂಗಲ್ ಇದೆ, ಇನ್ನೊಂದೇನಿದೆ, ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಇರುತ್ತೆ. ಯಾವುದಿದೆ? ರೆಕ್ಟ್ಯಾಂಗಲ್. ಸೊ ಇಲ್ಲಿ ನಿಮಗೆ ನಾನು ರೆಪ್ರೆಸೆಂಟ್ ಮಾಡೋದು ಸ್ಕ್ವಯರ್ ಅನಿಸ್ತಾ ಇದೆ, ಬಟ್ ರೆಕ್ಟ್ಯಾಂಗಲ್ ಯೂಶ್ವಲಿ ಏನಾಗುತ್ತೆ, ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಲೆಂತ್ ಆಯಿತು ಅಂದರೆ ಆಟೋಮೆಟಿಕಲಿ ರೆಕ್ಟ್ಯಾಂಗಲಲ್ಲಿ ಇರುತ್ತೆ. ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್, ಏರಿಯಾ ಆಫ್ rectangle plus area of triangle. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂತ ಹೇಳಿದ್ರೆ ಲೆಂತ್ ಇಂಟು ಬ್ರೆಡ್ತ್ ಅಂತ ತಗೋತೀವಿ. ದಟ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಸಿಯರ್ ಲೆಂತ್ ಇಂಟು ಹೈಟ್ ಅಂತಲೇ ತೊಗೊತೀವಿ, ಅದು ಬ್ರೆಡ್ತ್ ಇಂಟು ಹೈಟ್. ದಟ್ ಈಸ್ ಲೆಂತ್ ಇಂಟು ಹೈಟ್. ಸೊ ಏನಾಗುತ್ತಿದ್ದು? ಎಸ್ ಈಸ್ ಈಕ್ವಲ್ ಟು ಲೆಂತ್ ಎಷ್ಟಿದೆ? ಎ ಒ ಅಥವಾ ಓ ಸಿ ಯಾವ್ದಾದ್ರು ತಗೊಳ್ಳಿ. ಓ ಸಿ ಎ ಒ ತಗೊಳ್ರಿ ಲೆಂತು, ಬ್ರೆಡ್ತು ಓ ಸಿ. ದಟ್ ಈಸ್ ಎ ಒ ಆ ರೆಕ್ಟ್ಯಾಂಗಲ್ದು ಲೆಂತ್ ಇಂಟು ಬ್ರೆಡ್ತ್ ಓ ಸಿ ಪ್ಲಸ್ ಹಾಫ್ ಇಂಟು ಲೆಂತ್ ಎಷ್ಟು ಅಂತ ಹೇಳಿದೆ, ಈಗಿನ ಹೇಳಿದೆ, ದಟ್ ಈಸ್ ಎ ಡಿ ಇಂಟು ಹೈಟ್ ಎಷ್ಟು? ಬಿ ಡಿ. ಸೊ ದಟ್ ಈಸ್ ಈಕ್ವಲ್ ಟು ಎ ಒ ವ್ಯಾಲ್ಯೂ ಎಷ್ಟಿದೆ? ವಿ ನಾಟ್ ಇಂಟು ಓ ಸಿ ವ್ಯಾಲ್ಯೂ ಎಷ್ಟು? ಟಿ ಪ್ಲಸ್ ಹಾಫ್ ಇಂಟು ಎ ಡಿ ವ್ಯಾಲ್ಯೂ ಎಷ್ಟಿದೆ? ಟಿ. ಬಿ ಡಿ ಎಷ್ಟಿದೆ? ವಿ ಮೈನಸ್ ವಿ ನಾಟ್. ಈಗಿನ ಡೆರೈವ್ ಮಾಡಿದ್ವಿ, ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. ಅಲ್ಲೊಂದು ಈಕ್ವೇಷನ್ ಬರೆದ್ವಿ, ವಿ ಮೈನಸ್ ವಿ ನಾಟ್ ಇಸ್ ಈಕ್ವಲ್ ಟು ಎ ಟಿ ಅಂತ ಬರ್ದಿದ್ವಿ, ನೆನಪಿದಾನ? ಸೊ ಈ ಈಕ್ವೇಷನ್ ಅಂದರೆ ವಿ ಮೈನಸ್ ವಿ ನಾಟ್ಗೆ ವ್ಯಾಲ್ಯೂ, ವಿ ಮೈನಸ್ ವಿ ನಾಟ್ ಇಲ್ಲಿದೆ, ಇದ್ರ ಜಾಗದಲ್ಲಿ ನಾವೇನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು? ಎ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ವಿ ಮೈನಸ್ ವಿ ನಾಟ್ ಜಾಗದಲ್ಲಿ ಎ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ ಅಂದರೆ ಎಸ್ ಇಸ್ ಈಕ್ವಲ್ ಟು ವಿ ನಾಟ್ ಇಂಟು ಟಿ ಪ್ಲಸ್ ಹಾಫ್ ಇಂಟು ಟಿ ಇಂಟು ಎ ಟಿ. ಬರೀಬೋದಾ? ಎ ಟಿ ಇಂಟು ಟಿ, ಟಿ ಇಂಟು ಟಿ, ಟಿ ಸ್ಕ್ವೇರ್ ಆಗುತ್ತೆ. ಸೊ ಎಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಇಂಟು ಎ ಟಿ ಸ್ಕ್ವಯರ್. ಕ್ಲಿಯರಾ? ದಿಸ್ ಈಸ್ ದ ವಾಟ್ ವಿ ರಿಕ್ವೈರ್ಡ್. ಅಂದರೆ ನಮಗೆ ಡಿಸ್ಪ್ಲೇಸ್ಮೆಂಟ್ ಬೇಕಾಯಿತು. ನಾನು ಹೇಳಿದೆ ಯು ಅಂದ್ರೇನು? ಇನಿಷಿಯಲ್ ವೆಲಾಸಿಟಿ. ಅಂದರೆ ಸ್ಟಾರ್ಟ್ ಮಾಡಬೇಕಾದ್ರೆ ಇದ್ದ ಗಾಡಿ ನೀವು ಸ್ಟಾರ್ಟ್ ಮಾಡ್ತಿರ್ತೀರ, ಅವಾಗ ಇನಿಷಿಯಲ್ ವೆಲಾಸಿಟಿ. ಆಫ್ಟರ್ ಸಮ್ ಟೈಮ್ಸ್ ಖಾಲಿ ರೋಡನ್ನು ನೀವೇನು ಮಾಡಿರ್ತೀರ? ಆಕ್ಸಿಲೇಟರ್ ಕೊಟ್ಟು ಏನು ಮಾಡಿರ್ತೀರ? ಸ್ಪೀಡ್ ಜಾಸ್ತಿ ಆಗಿರುತ್ತೆ, ಅಂದರೆ ಫೈನಲ್ ವೆಲಾಸಿಟಿ ನೀವು ಸ್ಟಾಪ್ ಮಾಡ್ಬೇಕು. ಅರ್ಥ ಆಗ್ತದೆ? ಸೊ ಇನಿಷಿಯಲ್ ವೆಲಾಸಿಟಿ. ಸೊ ಅದೇ ವಿ ನಾಟ್ ಕೂಡ ಸೇಮೇ ಬರುತ್ತೆ. ವಿ ನಾಟ್ ಅಂದರೂ ಕೂಡ ಇನಿಷಿಯಲ್ ವೆಲಾಸಿಟಿ. ವಿ ಅಂದ್ರೇನು? ಫೈನಲ್
velocity. So sometimes question ಹೆಂಗೆ ಕೇಳ್ತಾರೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ ಎಸ್ ಅಂತ ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ ಅಂತ ಕೇಳ್ತಾರೆ. ಇದನ್ನು ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂದರೆ ಈಕ್ವೇಷನಲ್ಲಿ ಏನೇನು ಬರ್ತಾ ಇದಾವಲ್ಲ ಟರ್ಮ್ಸ್ನ ಇವನ್ನ ಎಕ್ಸ್ಪ್ಲೈನ್ ಮಾಡಿ ಅಂದರೆ ಅದ್ರ ಡೆಫಿನೇಷನ್ ಬೇಡ. ಎಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್, ವಿ ನಾಟ್ ಅಂದರೆ ಇನಿಷಿಯಲ್ ವೆಲಾಸಿಟಿ, ಟಿ ಅಂದರೆ ಟೈಮ್, ಎ ಅಂದರೆ ಆಕ್ಸಲರೇಷನ್. ಇಷ್ಟು ಬರೆದ್ರೆ ಸಾಕು. 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಕೇಳ್ತಿರ್ತಾರೆ, ರೈಟ್ ದ ಈಕ್ವೇಷನ್ ಆಫ್ ಮೋಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತೇಳಿ ಈ ಥರ ಇರುತ್ತೆ. ಕ್ಲಿಯರ್ ಅಲ್ಲ? ಸೊ ಇದು ಸೆಕೆಂಡ್ರಿ ಡೆರೈವೇಷನ್ ಆಯಿತು. ಎಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇನ್ನು ಒಂದು ಈಕ್ವೇಷನ್ ಇದೆ, ನಾ ಇಲ್ಲಿ ಕ್ವಶನಲ್ಲಿ ಬರೀಲಿಲ್ಲ. ಡಿರೈವ್ ದ ಈಕ್ವೇಷನ್ ಆಫ್ ಮೋಷನ್ ಯಾವುದು? ದಟ್ ಈಸ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಇದೊಂದು ಈಕ್ವೇಷನ್ನ ಕೇಳ್ಬೋದು. 3 ಮಾರ್ಕ್ಸಿಗೆ ಬರೀ 3 ಮಾರ್ಕ್ಸಿಗೆ ಯಾವುದಾದ್ರು ಒಂದೇ ಈಕ್ವೇಷನ್ ಕೇಳ್ತಾರೆ. 5 ಮಾರ್ಕ್ಸಿಗೆ ಕೇಳೋದಾದರೆ ಕಂಬೈನ್ಡ್ ಆಗಿ 2 ಈಕ್ವೇಷನ್ಸ್ ಕೇಳ್ತಿರ್ತಾರೆ. ಸೊ ಈ ಈಕ್ವೇಷನ್ನ ಮಾಡೋದಾದರೆ ಸೇಮ್ ಥಿಂಗ್ ಇದಾಗಿದೆಲ್ಲ. ಇಲ್ಲಿ ಡಯಾಗ್ರಾಮ್ನ ಯೂಸ್ ಮಾಡಲ್ಲ, ಡೈರೆಕ್ಟಾಗಿ ನಮಗೆ ಇವೆರಡು ಈಕ್ವೇಷನ್ಸ್ ಗೊತ್ತಿದೆ. ಯಾವುದ್ಯಾವುದು? ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ನು ಗೊತ್ತಿದೆ, ಪ್ಲಸ್ ಆಕ್ಸಲರೇಷನ್ ಈಕ್ವೇಷನ್ನು ಗೊತ್ತಿದೆ. ಸೊ ಲೆಟ್ ಕನ್ಸಿಡರ್ ಈಕ್ವೇಷನ್ ಆಫ್ ಮೋಷನ್ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ನಾಟ್, ಯಾವ್ದಾದ್ರು ತಗೊಳ್ಳೋಣ, ಯು ಪ್ಲಸ್ ಎ ಟಿ. ಇದು ಗೊತ್ತೇ ಇದೆ. ಇದಕ್ಕೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಎರಡೂ ಕಡೆ ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ? ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಹೋಲ್ ಸ್ಕ್ವೇರ್, ಎ ಟಿ ಹೋಲ್ ಸ್ಕ್ವೇರ್. ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಇದನ್ನೇ ಸೊ ಸಿಂಪ್ಲಿಫೈ ಮಾಡಿದ್ರೆ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವಯರ್ ಪ್ಲಸ್ ಎ ಟಿ ಹೋಲ್ ಸ್ಕ್ವಯರ್ ಪ್ಲಸ್ 2 ಇಂಟು ಯು ಇಂಟು ಎ ಟಿ ಬರೀಬೋದಾ? ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab. ಸೊ ಸಿಂಪ್ಲಿಫೈ ಮಾಡಿದ್ರೆ ವಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಯು ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಟಿ ಸ್ಕ್ವಯರ್ ಪ್ಲಸ್ 2uat. ನಾನು ಹೇಳಿದೆ ಇದರಲ್ಲಿ ಏನು ಮಾಡೋಣ, 2a ಕಾಮನ್ ತೆಗೆಯೋಣ. 2a ಕಾಮನ್ ತೆಗೆದ್ರೆ ಏನಾಗುತ್ತೆ? ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2a ಕಾಮನ್ ತೆಗೆಯೋಣ ಇವೆರಡೂ ಟರ್ಮ್ಸಿಂದ. ಸಿಯರ್ 2a ಕಾಮನ್ ತೆಗೆದ್ರೆ 2a ಹೊರಗಡೆ ಬಂತು, ಇನ್ನುಳಿದಿದ್ದೇನು ಯು ಟಿ ಪ್ಲಸ್ ಇಲ್ಲಿ ಎ ಸ್ಕ್ವೇರ್ ಒಳಗೆ ಎ ಹೊರಗಡೆ ಬಂದಿದೆ, ಇನ್ನುಳಿದಿದ್ದು ಎ ಟಿ. ಟಿನ ಏನು ತೆಗೆದೇ ಇಲ್ಲ, ಸೊ ಇದ್ದಿದ್ದು ಹಾಗೆ ಬರ್ಕೊಡ್ರಿ ಟಿ ಸ್ಕ್ವೇರ್. ಬಟ್ ಇಲ್ಲಿ 2 ಇಲ್ಲ, ನಾವು ಆದರೂ 2 ತೊಗೊಂಡಿವಿ. ಇಲ್ಲದೆ ಇರೋ 2 ತೊಗೊಂಡಿರೋದ್ರಿಂದ ಅಲ್ಲಿ ಡಿವೈಡೆಡ್ ಬೈ 2 ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವಯರ್ ಆಯಿತು. ಈಗ ನಮಗಿದು ಎಕ್ಸ್ಪ್ರೆಷನ್ ಗೊತ್ತೇ ಇದೆ ನಿಮಗೆ. ಯಾವುದು? ಈಕ್ವೇಷನ್ ಆಫ್ ಮೋಷನಲ್ಲಿ ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್. ಯಾಸ್ ವಿ ನೋ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವಯರ್. ಸೊ ದೇರ್ ಫೋರ್ ಇದಕ್ಕೆ ಬೇಕಾದ್ರೆ ಈಕ್ವೇಷನ್ ನಂಬರ್ 1 ಅಂತ ಕೊಟ್ಕೊಳ್ಳೋಣ. ಸೊ ದೇರ್ ಫೋರ್ ಈಕ್ವೇಷನ್ 1 ಬಿಕಮ್ಸ್ 1 ಅನ್ನೋದೇನಾಯಿತು? 1 ಬಿಕಮ್ಸ್ ಸೊ ವಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಯು ಸ್ಕ್ವಯರ್ ಪ್ಲಸ್ 2a ಇಂಟು ಇದೆಷ್ಟು ಟರ್ಮ್ ಏನಾಯಿತು? ಈಕ್ವಲ್ ಟು ಎಸ್ ಆಯಿತು. ಎಸ್. ಸೊ ಬ್ರ್ಯಾಕೆಟ್ ತೆಗೆದ್ರೆ ವಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಯು ಸ್ಕ್ವಯರ್ ಪ್ಲಸ್ 2as. ಕ್ಲಿಯರಾ? ಸೊ ಈ ಈಕ್ವೇಷನ್ ಆಫ್ ಮೋಷನ್ ಕೂಡ ಸಿಕ್ತು. ಈ 3 ಎಕ್ಸಾಮ್ ಪಾಯಿಂಟ್ ಆಫ್ ಭಾಳ ಇಂಪಾರ್ಟೆಂಟು, ಅದಕ್ಕೋಸ್ಕರ ಇವತ್ತು ಮತ್ತೆ ರಿಪೀಟ್ ಮಾಡಿದ್ದೀನಿ. ಕ್ಲಿಯರ್ ಅಲ್ಲ? ಇದಿಷ್ಟು ಬರೆದ್ರಾಯ್ತು. ಕ್ಲಿಯರಾ? ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಅ ರಿಲೇಟಿವ್ ವೆಲಾಸಿಟಿ ಅಥವಾ ರಿಲೇಟಿವ್ ಮೋಷನ್ಗೆ ಹೋಗೋಣ. ಸ್ವಲ್ಪ ನಿಮಗೆ ರಿಲೇಟಿವ್ ಮೋಷನ್ ಬಗ್ಗೆ ಹೇಳಬೇಕಾದ್ರೆ ಕಷ್ಟ ಅನಿಸ್ಬೋದು. ರಿಲೇಟಿವ್ ಮೋಷನ್. ಸೊ ರಿಲೇಟಿವ್ ಮೋಷನ್ ಅಂದರೆ ಏನು? ಸಿಂಪಲ್ ಡೆಫಿನೇಷನ್, ಸಿಂಪಲ್ ಇದು ರಿಲೇಟಿವ್ ಮೋಷನ್. ಸೊ ಎಕ್ಸಾಂಪಲ್ ಕೊಟ್ಬಿಟ್ಟು ಆಮೇಲೆ ನಾನು ಡಿಫೈನ್ ಮಾಡ್ತೀನಿ. ಓಕೆ? ಸೊ ನೀವೊಂದು ಟ್ರೈನಲ್ಲಿ ಹೋಗ್ತಾ ಇರ್ತೀರ ಅಥವಾ ಬಸ್ ಅಂತಲೇ ತಗೊಳ್ಳೋಣ. ಬಸ್ಸಲ್ಲಿ ನೀವು 4 ಜನ ಕೂತಿರ್ತೀರ.
ಸೊ ರೈಟ್ ಸೈಡಲ್ಲಿರುವಂಥ ಸೀಟ್ಸಲ್ಲಿ ಇಬ್ಬರು, ಲೆಫ್ಟ್ ಸೈಡಲ್ಲಿ ಇಬ್ಬರು ಕೂತಿದ್ದೀರಾ. ಬಸ್ ಸ್ಟಾರ್ಟ್ ಆಯಿತು, ಮೂವ್ ಆಗ್ತಾ ಇದೆ. ಸೊ ನೀವು ರೈಟ್ ಸೈಡಲ್ಲಿರೋರು ಲೆಫ್ಟ್ ಸೈಡಲ್ಲಿರೋ ಹತ್ರ ಮಾತಾಡ್ತಾ ಇದ್ದೀರಾ, ಜೊತೆಯಲ್ಲಿ ಮೂವ್ ಆಗ್ತಾ ಇರ್ತೀರ. ಬಟ್ ಆದರೂ ಕೂಡ ರೆಫರೆನ್ಸ್ ಆಫ್ ಯು, ನಿಮಗೆ ರೆಫರೆನ್ಸ್ ಆಗಿ ಇಟ್ಕೊಂಡಾಗ ಪಕ್ಕದಲ್ಲಿರೋರು ಕೂಡ ನಿಮ್ಮ ಜೊತೆಲೇ ಬರ್ತಾ ಇರ್ತಾರೆ. ಬಟ್ ನಿಮಗೆ ಒಳಗಡೆ ಕುಂತಿರೋರಿಗೆ ಮೂವ್ ಆಗ್ತಿದ್ದೀವಿ ಅಂತ ಅನಿಸುತ್ತಾ? ಹೊರಗಡೆ ಬಿಟ್ಬಿಡ್ರಿ, ಬಸ್ಸಿಂದ ಹೊರಗಡೆ ನಿಮ್ಗೇನು ಕಾಣ್ತಾ ಇಲ್ಲ, ಬಸ್ ನಿಂತಿದ್ದೇನೆಲ್ಲ ಗೊತ್ತಾಗಲ್ಲ. ನಿಮಗೆ ಮೈಂಡಲ್ಲಿ ನಮ್ಮ ಬಾಡಿ ಗೊತ್ತಾಗ್ತಾ ಇರುತ್ತೆ, ಬಟ್ ಅದಲ್ಲ, ಬೇಡ ನನಗೆ ಫಿಸಿಕಲಿ ನಾವು ನೋಡಿದಾಗ ಮೂವ್ ಆಗ್ತಾ ಇದ್ದಾರೆ ಅವು ಸಪ್ರೇಟಾಗಿ ಅಂತ ಏನಾದ್ರು ಅನಿಸುತ್ತಾ? ಇಲ್ಲ. ಅಂದರೆ ದೇ ಆರ್ ಇನ್ ರೆಸ್ಟ್ ಪೊಸಿಷನ್. ಯಾವಾಗ ನೀವು ಕೂಡ ಬಸ್ಸಲ್ಲೇ ಕೂತ್ಕೊಂಡಿದ್ದೀರಾ, ಜೊತೆಲೇ ಕೂತಿದ್ದೀರಾ ಅಂದಾಗ. ಕ್ಲಿಯರಾ? ಅಂದರೆ ಅವರು ಮೂವ್ ಆಗ್ತಾ ಇಲ್ಲ, ನೀವು ಮೂವ್ ಆಗ್ತಾ ಇಲ್ಲ. ನಿಮಗಿಬ್ಬರಿಗೂ ಏನಾಗ್ತಾ ಇದೆ? ರಿಲೇಟಿವ್ ಮೋಷನಲ್ಲಿ ಏನಾಗಿದೆ? ಇಬ್ಬರು ಜೊತೆಲೇ ಮೂವ್ ಆಗ್ತಾ ಇರೋದ್ರಿಂದ ಅಲ್ಲಿ ಮೋಷನ್ ಅನ್ನೋದು ಇರೋದಿಲ್ಲ. ಅದೇ ನೀವು ರೈಟ್ ಸೈಡಲ್ಲೋ ಲೆಫ್ಟ್ ಸೈಡಲ್ಲೋ ಕೂತಿದ್ದೀರಾ ಒಂದು ಬಸ್ಸಲ್ಲಿ, ಪಕ್ಕದಲ್ಲಿ ಬಸ್ಸಲ್ಲಿ ನಿಮ್ಮ ಫ್ರೆಂಡ್ಸ್ ಇಬ್ಬರು ಕೂತಿದ್ದಾರೆ. ಸೊ ಆ ಬಸ್ ಏನಾದರೂ ಜೊತೆಲೇ ಮೂವ್ ಆಗ್ತಾ ಇದ್ದಾಗ ಅವಾಗೂ ಕೂಡ ನೀವು ನೋಡ್ತೀರಾ ಕಿಟಕಿಯಲ್ಲಿ ಅವರೇ ಕಾಣ್ತಾ ಇದ್ದಾರೆ, ನೀವು ಮಾತಾಡ್ತಾ ಹೋಗ್ತಾ ಇದ್ದೀರಾ. ಅವಾಗೂ ಕೂಡ ಮೋಷನ್ ಏನು ಅನ್ಸುತ್ತೆ ನಿಮಗೆ? ಅವಾಗೂ ನಿಲ್ಲ ಅನಿಸುತ್ತೆ. ಯಾಕಂದರೆ ಎರಡೂ ಬಸ್ಸಸ್ ಕೂಡ ಏನಾಗಿದೆ? ದೇ ಆರ್ ಇನ್ ಮೂವಿಂಗ್ ವಿತ್ ಸೇಮ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ರಿಲೇಟಿವ್ ಮೋಷನ್ ಅದೇನಾಯಿತು? 0 ಆಯಿತು. ಅದೇ ವಿತ್ ರೆಫರೆನ್ಸ್ ಟು ಯು, ಅವನೇನಾರ ಓವರ್ಟೇಕ್ ಮಾಡಿದಾಗ ಸೊ ಸ್ಪೀಡಾಗಿ ಮೂವ್ ಆಯಿತು. ಅವಾಗ ನೀವು ಬಸ್ಸಾಗಿ ಕೂತಿರೋರಿಗೆ ಏನು ಅನಿಸುತ್ತೆ? ಓ, ಪಕ್ಕದಲ್ಲಿರೋರು ಮೂವ್ ಆಗ್ತಾ ಇದ್ದಾರೆ. ಅಂದರೆ ಇಲ್ಲಿ ನೋಡ್ರಿ, ಪಕ್ಕದ ಬಸ್ ಅಂದರೆ ಇನ್ನೊಂದು ಬಸ್ಸಲ್ಲಿರೋರು ಮೂವ್ ಆಗ್ತಾ ಇದ್ದಾರೆ, ನೀವು ಮೂವ್ ಆಗ್ತಾ ಇದ್ದೀರಾ. ಬಟ್ ಅವ್ರ ಸ್ಪೀಡ್ ಜಾಸ್ತಿ ಇರೋದ್ರಿಂದ ನಿಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ನಿಮಗೆ ಅವಾಗ ಕ್ಲಿಯರಾಗಿ ಒಂದು ಅನಿಸುತ್ತೆ, ಸೊ ದೇ ಆರ್ ಇನ್ ಮೋಷನ್. ಹೌದಾ? ಸೊ ನಿಮ್ಮ ವೆಹಿಕಲ್ಲು ಕೂಡ ಇಟ್ ಹ್ಯಾಸ್ ಸರ್ಟನ್ ವೆಲಾಸಿಟಿ ಇದ್ದೇ ಇರುತ್ತೆ, ಆ ವೆಹಿಕಲ್ ಕೂಡ ಇರುತ್ತೆ. ಸೊ ಬಟ್ ಇಲ್ಲೇನಾಯಿತು? ವೆಲಾಸಿಟಿ ಒಂದಕ್ಕೊಂದು ಚೇಂಜ್ ಆಯಿತು. ಸೊ ಅವಾಗ ದ ವೆಲಾಸಿಟಿ ಆಫ್ ಒನ್ ಬಸ್ ವಿತ್ ರೆಸ್ಪೆಕ್ಟ್ ಟು another bus. You are going to study about the velocity of the two buses. ಅದು ಯಾವ ರೀತಿ? The velocity of one body with respect to another body is called relative velocity. ಅದೇ ಮೋಷನ್ ಇದ್ದಾಗ the motion of one object or one body with respect to another. ಇಲ್ಲಿ ರೆಫರೆನ್ಸ್ ನೋಡ್ರಿ, ಎರಡೆರಡು ಇರಲೇಬೇಕು. ಅಂದರೆ ಎರಡು ಇದ್ದಾಗಲೇ ಮಾತ್ರ ರಿಲೇಟಿವ್. ಅರ್ಥ ಆಗ್ತದೆ? ಈಗ ರಿಲೇಷನ್ ಅನ್ನೋದು ನಾವು ಸಿಂಗಲ್ ಆಗಿದ್ದ ರಿಲೇಷನ್ ಬಗ್ಗೆ ಬರುತ್ತೆ, ಮಾತೇ ಬರಲ್ಲ, ಡಿಸ್ಕಷನ್ನೇ ಬರೋದಿಲ್ಲ. ರಿಲೇಷನ್ ಅನ್ನೋದು ಯಾವಾಗ ಬರುತ್ತೆ? ನನ್ನ ಫ್ಯಾಮಿಲಿ, ನನ್ನ ತಂಗಿ, ನನ್ನ ತಮ್ಮ, ನಮ್ಮ ಮಾವ, ಹಿಂಗೆ ಬಂದಾಗ ಬರುತ್ತೆ. ಅಂದರೆ ಅಲ್ಲಿ ನೋಡ್ರಿ, ಅಲ್ಲಿ ಮಿನಿಮಮ್ ಎಷ್ಟು ಜನ ಇರ್ಬೇಕು ರಿಲೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ? ಮಿನಿಮಮ್ 2. ಯಾರಿಲ್ಲ, ನಾನು ಒಬ್ಬನೇ ಇದ್ದೀನಿ ಅಂದಾಗ ಬರುತ್ತೆ ರಿಲೇಟಿವ್ಸ್ ಬಗ್ಗೆ ಮಾತು. ಹೌದಾ? ಸಿಂಗಲ್ ಯಾರೂ ಇಲ್ಲ. ಹೌದಾ? ಅದೇ ನಿಮಗೆ ರೆಫರೆನ್ಸ್ ಆಗಿ ಒಂದು 4-5 ಜನ ಇದ್ದಾಗ ಏನಾಗುತ್ತದು? ರಿಲೇಟಿವ್ಸ್. ಕ್ಲಿಯರ್ ಅಲ್ಲ? ಸೊ ಇಲ್ಲಿ ರಿಲೇಟಿವ್ ವೆಲಾಸಿಟಿ, ರಿಲೇಟಿವ್ ಮೋಷನ್ ಅಂದ್ರೇನು? ದ ಮೋಷನ್ ಆಫ್ ಎ ಒನ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ಅನದರ್ ಬಾಡಿ ಇಸ್ ಕಾಲ್ಡ್ ರಿಲೇಟಿವ್ ಮೋಷನ್. ಆ್ಯಂಡ್ ದ ವೆಲಾಸಿಟಿ ಈಸ್ ಆಲ್ಸೋ ಸೇಮ್ ಥಿಂಗ್. ದ ವೆಲಾಸಿಟಿ ಆಫ್ ಎ ಒನ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ಅನದರ್ ಬಾಡಿ ಇಸ್ ಕಾಲ್ಡ್ ರಿಲೇಟಿವ್ ವೆಲಾಸಿಟಿ. ಕ್ಲಿಯರಾ? ಅರ್ಥ ಆಯಿತು ಅನ್ಕೋತೀನಿ. ಇಲ್ಲಿ ಒಂದು ಡಿರೈವೇಷನ್ ಬರುತ್ತೆ, ಅಂದರೆ ರಿಲೇಟಿವ್ ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ಗೆ. ಇಲ್ಲಿ 2 ಕಾರ್ ಇದೆ, ನಾ ಹೇಳಿದೆ ಇಫ್ ಬೋತ್ ಆರ್ ಮೂವಿಂಗ್ ವಿತ್ ಸೇಮ್ ವೆಲಾಸಿಟಿ, ಅವಾಗ ಇಬ್ಬರು ಡ್ರೈವರ್ಸು ಬೋತ್ ಆರ್ ಮೂವಿಂಗ್ ವಿತ್ ಸೇಮ್ ವೆಲಾಸಿಟಿ. ಇಬ್ಬರು ಡ್ರೈವರ್ಸ್ ಏನಾಗ್ತದೆ? ಸೇಮ್ ಮೋಷನ್, ಸೇಮ್ ವೆಲಾಸಿಟಿ ಇದ್ದಾಗ, ಜೊತೆಲೇ ಮೂವ್ ಆಗ್ತಾ ಇದ್ದಾಗ ಒಬ್ರನ್ನೊಬ್ರು ನೋಡ್ಕೊಂಡಾಗ ಕಾನ್ಸ್ಟೆಂಟ್ ಅನಿಸುತ್ತೆ. ಅಂದರೆ ರಿಲೇಟಿವ್ ವೆಲಾಸಿಟಿ ಏನಾಯ್ತಲ್ಲಿ? 0. ಅದೇ ಒಬ್ಬರು ಸ್ಪೀಡಲ್ಲಿ ಬಂದು ಇನ್ನೊಬ್ರು ಮೆಲ್ಲಗೆ ಬರ್ತಾ ಇದ್ರೆ ಏನಾಗುತ್ತೆ? ಈ ಥರ ಅವಾಗ ದ ವೆಲಾಸಿಟಿ ಆಫ್ ದಿಸ್ ವೆಹಿಕಲ್ ವಿತ್ ರೆಸ್ಪೆಕ್ಟ್ ಟು ದಿಸ್ ವೆಹಿಕಲ್ ಈಸ್ ರಿಲೇಟಿವ್ ವೆಲಾಸಿಟಿ. ಯಾಕಂದರೆ ಒಬ್ಬರು ಸ್ಲೋ ಇದ್ದಾರೆ, ಇನ್ನೊಬ್ಬರು ಫಾಸ್ಟ್ ಇದ್ದಾರೆ. ಅರ್ಥ ಆಗ್ತದೆಯಾ? ಜೊತೆಗೆ ಮೂವ್ ಆಗ್ತಾ ಇತ್ತು ಅಂದರೆ ರಿಲೇಟಿವ್ ಮೋಷನ್ನು 0. ರಿಲೇಟಿವ್ ಮೋಷನ್, ದೇ ಆರ್ ಇನ್ ಮೋಷನ್, ಬಟ್ ರಿಲೇಟಿವ್ ಎರಡು ಸೇರಿಸಿದಾಗ 0. ಅದೇ ಒಂದು ಹಿಂದೆ ಮುಂದೆ ಹೋಗ್ತಾ ಇದ್ರೆ ರಿಲೇಟಿವ್ ಮೋಷನ್ ಇಸ್ ದೇರ್. ಯಾಕಂದರೆ ವೆಲಾಸಿಟಿ ಒಂದು ಬಾಡಿಗೂ ಇನ್ನೊಂದು ಬಾಡಿಗೂ ಚೇಂಜ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ಅಬೌಟ್ ದಿ ರಿಲೇಟಿವ್ ಮೋಷನ್ ಆ್ಯಂಡ್ ರಿಲೇಟಿವ್ ವೆಲಾಸಿಟಿ. ಹಾಗಾದರೆ ವಾಟ್ ಈಸ್ ದ ರಿಲೇಟಿವ್ ವೆಲಾಸಿಟಿ? ರಿಲೇಟಿವ್ ವೆಲಾಸಿಟಿ ಬಗ್ಗೆ ಒಂದು ಡಿರೈವೇಷನ್ ಇದೆ, ಇದು ಕೇಳೋದು ಕಡಿಮೆ ಚಾನ್ಸಸ್ಸು.
ಬಟ್ ಆ ಕಾನ್ಸೆಪ್ಟ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ನಿಮಗೆ CET ಮತ್ತು ನೀಟಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಆ ಡಿರೈವೇಷನ್ ಮಾಡಿಸ್ಲೇಬೇಕು. ಸೊ ಒಂದನ್ನು A ಅಂದ್ಕೊಳ್ಳೋಣ, ಇನ್ನೊಂದನ್ನು B ಅಂದ್ಕೊಳ್ಳೋಣ. ಸೊ ರಿಲೇಟಿವ್ ಮೋಷನ್. So let's consider the A body initial at x0. After some times which moving with a velocity v, after some time t, the velocity of the body or the position of the body is gives that x of A. Here x0 of A, here the x of A. Similarly, the B body. x0 of B, after sometimes the velocity is comparatively less or low with respect to A, therefore which covers the small distance x of B, the new position after some time with move velocity t. See here, from the velocity equation, that is V is equal to change in position or displacement of a body, displacement of A divided by time taken. VA is equal to x0 of xa minus x0 of A divided by time. So t na illi cross multiply madidre Vt is equal to x of A minus x0 of A. ನಾವು ಮೈನಸ್ x0 ಆಫ್ ಎನ ಈ ಕಡೆ ತೊಗೊಂಡ್ವಿ ಅಂದರೆ ಪ್ಲಸ್ x0 ಆಫ್ ಎ ಆಗುತ್ತೆ. ಅಂದರೆ x ಆಫ್ ಎ ಫೈನಲ್ ಪೊಸಿಷನ್ ಈಸ್ ಈಕ್ವಲ್ ಟು Vt, V into T, V of A, that is V of A into T, ಮೈನಸ್ ಇರೋದು ಈ ಕಡೆ ಬಂತು ಅಂದರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ, ದಟ್ ಈಸ್ x0 ಆಫ್ A. x0 ಇರೋದು ಏನಿದು, ದಟ್ ಈಸ್ ಇನಿಷಿಯಲ್ ಪೊಸಿಷನ್ ಆಫ್ ದಿ A ಬಾಡಿ. ಸೊ ಈಕ್ವೇಷನ್ ನಂಬರ್ 1. Similarly, for B body, for second body ಎಷ್ಟು, second body or object ಎಷ್ಟು, velocity of the B is equal to displacement divided by time taken. So ಇದೇನಾಗುತ್ತೆ, VB is equal to displacement x of A final position of the B body minus initial body divided by time. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಟಿ, ವಿ ಬಿ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಬಿ ಮೈನಸ್ x0 ಆಫ್ ಬಿ. ಈಗ ಮೈನಸ್ ಟರ್ಮ್ ಈ ಕಡೆ ಬಂತು ಅಂದರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಉಳಿಯೋದೇನು ಎಕ್ಸ್ ಬಿ ಇಸ್ ಈಕ್ವಲ್ ಟು ವಿ ಬಿ ಆಫ್ ಟಿ ಪ್ಲಸ್ x0 ಆಫ್ ಬಿ. x0 ಇದೆ ಅಂತ ಹೇಳಿದ್ರೆ ಇನಿಷಿಯಲ್ ಪೊಸಿಷನ್. ಸೊ ಈಕ್ವೇಷನ್ ನಂಬರ್ 2. ಇಲ್ಲಿ see from 1 and 2, from 1 and 2 ಏನು ಮಾಡೋಣ, x of A minus x of B ಅಂದರೆ the change in position, final position of the A body with respect to B body is equal to ಏನಾಗುತ್ತೆ, VA of T plus x0 of A minus of VB of T plus x0 of B. ಇಲ್ಲಿ ಸಿಂಪ್ಲಿಫೈ ಮಾಡಿ ಏನು, ಎಕ್ಸ್ ಆಫ್ ಎ ಮೈನಸ್ ಎಕ್ಸ್ ಆಫ್ ಬಿ ಇಸ್ ಈಕ್ವಲ್ ಟು ವಿ ಎ ಟಿ ಮೈನಸ್ ವಿ ಬಿ ಟಿ ಪ್ಲಸ್, ಇಲ್ಲಿ ನೋಡ್ರಿ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ದಟ್ ಈಸ್ ಪ್ಲಸ್ ಆಫ್, ಕೆಳಗಡೆ ಬರುತ್ತೀನಿ ಸ್ಪೇಸ್ ಆಗೋದಿಲ್ಲ, ಪ್ಲಸ್ ಆಫ್ x0 ಆಫ್ ಎ ಮೈನಸ್ x0 ಆಫ್ ಬಿ. ಸೊ ಎಕ್ಸ್ ಎ ಮೈನಸ್ ಎಕ್ಸ್ ಬಿ, ದಟ್ ಈಸ್ ಅ ಚೇಂಜ್ ಇನ್ ಪೊಸಿಷನ್ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಬಾಡಿಗೆ ಏನಾಯಿತು, ಎಕ್ಸ್ ಎ ಮೈನಸ್ ಎಕ್ಸ್ ಬಿ ಇಸ್ ಈಕ್ವಲ್ ಟು ವಿ ಎ ಟಿ ಮೈನಸ್ ವಿ ಬಿ ಟಿ ಪ್ಲಸ್ x0 ಎ ಮೈನಸ್ ಎಕ್ಸ್ ಬಿ, x0 ಬಿ. ಈಕ್ವೇಷನ್ ನಂಬರ್ 3. ಈಗ ಇವೆರಡು ಡಯಾಗ್ರಾಮಲ್ಲಿ ಚೇಂಜ್ ಇನ್ ಪೊಸಿಷನ್, change in position ಅಥವಾ displacement of
ಎ ಆ್ಯಂಡ್ ಬಿ ಎರಡು ಬಾಡಿದು ಏನಾಗುತ್ತೆ, ದಟ್ ಈಸ್ ಎಕ್ಸ್ ಆಫ್ ಎ ಮೈನಸ್ change in displacement of x of a minus x naught of a minus x of b minus x naught of b. So that is equal to change in displacement. Change in displacement. ಎರಡು ಬಾಡಿದು ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಎಷ್ಟು ಚೇಂಜ್ ಇದೆ, that is equal to x of a minus x of b minus x naught of a. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಮೈನಸ್ ಕಾಮನ್ ತೆಗೆದಿದ್ದೀನಿ, ಹೌದಾ? ಕಾಮನ್ ತೆಗೆದ್ರೆ ಏನಾಗುತ್ತೆ, ದಟ್ ಈಸ್ ಪ್ಲಸ್ ಆಗುತ್ತೆ. ಸೊ ದಟ್ ಈಸ್ ಇಲ್ಲ, ಸಿಂಪ್ಲಿ ಹಂಗೆ ಬರ್ಕೊಂಡ್ಬಿಟ್ರೆ ಮೈನಸ್ ಆಫ್ ಎಕ್ಸ್ ನಾಟ್ ಎ ಮೈನಸ್ ಎಕ್ಸ್ ನಾಟ್ ಬಿ. ಕ್ಲಿಯರಾ? So this is change in displacement. See here from the equation 3. From equation 3 ಏನು, ಎಕ್ಸ್ ಎ ಮೈನಸ್ ಎಕ್ಸ್ ಬಿಗೆ ಒಂದು ವ್ಯಾಲ್ಯೂ ಇದೆ. ಇಲ್ಲಿ ಆ ವ್ಯಾಲ್ಯೂನೇ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ change in displacement is equal to x naught of a, sorry x of a minus x of b ಗೆ ಇಲ್ಲಿ ವ್ಯಾಲ್ಯೂ ಇದೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ v of t minus vb of t plus x naught of a plus ಎಕ್ಸ್ ನಾಟ್ ಆಫ್ ಬಿ. ಇಲ್ಲಿ ಕಾಮನ್ ತೆಗೆಯೋದ್ರಿಂದ ಹಂಗೆ ಇಟ್ಬಿಡೋಣ, ಈಸಿ ಆಗುತ್ತೆ, ಪ್ಲಸ್ ಪ್ಲಸ್ ಆಗುತ್ತೆ. ಸೊ ಇದಿಷ್ಟು ಟರ್ಮು ಜಸ್ಟ್ ಎಕ್ಸ್ ಎ ಮೈನಸ್ ಎಕ್ಸ್ ಬಿ, ಇದು ಈಕ್ವೇಷನ್ ನಂಬರ್ 3ನ ನಾವಿಲ್ಲಿ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ವಿ ಎ ಆಫ್ ಟಿ ವಿ ಬಿ ಆಫ್ ಟಿ ಪ್ಲಸ್ ಎಕ್ಸ್ ನಾಟ್ ಆಫ್ ಎ ಪ್ಲಸ್ ಎಕ್ಸ್ ನಾಟ್ ಆಫ್ ಬಿ, ಅದನ್ನಷ್ಟೇ ಬರೆದಿದ್ದೀನಿ. ಮೈನಸ್ ಎಕ್ಸ್ ನಾಟ್ ಆಫ್ ಎ ಇಲ್ಲಿರೋದು, ಇದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಆಯಿತು. ಈಗ ಈ ವ್ಯಾಲ್ಯೂ ಹಂಗೆ ಡೈರೆಕ್ಟಾಗಿ ಬರ್ಕೊಡ್ರಿ, ಎಕ್ಸ್ ನಾಟ್ ಆಫ್ ಎ ಮೈನಸ್ ಎಕ್ಸ್ ನಾಟ್ ಆಫ್ ಬಿ. ಸಿ ಇಲ್ಲಿ ಈ ಟರ್ಮ್ನ ನೋಡ್ರಿ, ಪ್ಲಸ್ ಎಕ್ಸ್ ನಾಟ್ ಆಫ್ ಎ, ಇಲ್ಲಿ ಮೈನಸ್ ಎಕ್ಸ್ ನಾಟ್ ಆಫ್ ಎ ಕ್ಯಾನ್ಸಲ್. ಸೊ ಪ್ಲಸ್ ಎಕ್ಸ್ ನಾಟ್ ಆಫ್ ಬಿ, ಇಲ್ಲಿ ಮೈನಸ್ ಎಕ್ಸ್ ನಾಟ್ ಆಫ್ ಬಿ ಕ್ಯಾನ್ಸಲ್ ಆಗುತ್ತೆ. ಇನ್ನು ಕ್ಯಾನ್ಸಲ್ ಆಗಿ ಉಳಿದಿರೋ ಟರ್ಮ್ಸ್ ಎಷ್ಟು, ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ವಿ ಎ ಆಫ್ ಟಿ ಮೈನಸ್ ವಿ ಬಿ ಆಫ್ ಟಿ. ಇದನ್ನೆಲ್ಲ ಬರೀತೀನಿ, ನಡೆಸಿ. ಏನು ಉಳಿತು, ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ವಿ ಎ ಆಫ್ ಟಿ ಮೈನಸ್ ವಿ ಬಿ ಆಫ್ ಟಿ. ಇದರಲ್ಲಿ ಟಿ ಅನ್ನೋದು ಕಾಮನ್ ತೆಗೆದ್ರೆ ಏನಾಗುತ್ತೆ, ವಿ ಎ ಮೈನಸ್ ವಿ ಬಿ ಇಂಟು ಟಿ ಅಂತ ಬರೀಬೋದಾ? ಇದೇನಿದು, ಚೇಂಜ್ ಇನ್ ದಿ ಡಿಸ್ಪ್ಲೇಸ್ಮೆಂಟ್ ಆಫ್ ಟೂ ಬಾಡೀಸ್. ಆಯಿತಾ? ಈಗ ಫ್ರಮ್ ದಿ ಡೆಫಿನೇಷನ್ ಆಫ್ ವೆಲಾಸಿಟಿ, ಸೊ ನಮಗೆ ಬೇಕಾಗಿರೋದು ರಿಲೇಟಿವ್ ವೆಲಾಸಿಟಿ ಬೇಕು. ಫ್ರಮ್ ದಿ ಡೆಫಿನೇಷನ್ ಆಫ್ ವೆಲಾಸಿಟಿ, ಡೆಫಿನೇಷನ್ ಆಫ್ ವೆಲಾಸಿಟಿ ಏನಾಯಿತು, ದಟ್ ಈಸ್ ರಿಲೇಟಿವ್ ವೆಲಾಸಿಟಿ, ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ಆಫ್ ಬಿ ಇಸ್ ಈಕ್ವಲ್ ಟು ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್. ಇವೆರಡೂ ಬಾಡಿ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ, ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ವೆಲಾಸಿಟಿ ಅಂದ್ರೇನು, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್ನೇ. ಬಟ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎ ಆ್ಯಂಡ್ ಬಿ ಎರಡು ಬಾಡಿ ಇರೋದ್ರಿಂದ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಸೊ ಹಾಗಾದರೆ ವಿ ಎ ಬಿ ಇಸ್ ಈಕ್ವಲ್ ಟು ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಈಗಿನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬಂತು, ವಿ ಎ ಮೈನಸ್ ವಿ ಬಿ ಇಂಟು ಟೈಮ್ ಡಿವೈಡೆಡ್ ಬೈ ಟೈಮ್.
ಟಿ ಟಿ ಗೆಟ್ ಕ್ಯಾನ್ಸಲ್ಲ. ಹಾಗಾದರೆ ಫೈನಲ್ ಏನು ಬಂತು, ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ. ನೋಡಿರಿ ಇಲ್ಲಿ ವೆಲಾಸಿಟಿ ಆಫ್ ದಿ ಫಸ್ಟ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಬಾಡಿ ವಿ ಎ ಬಿ ಇಸ್ ಈಕ್ವಲ್ ಟು ದ ವೆಲಾಸಿಟಿ ಆಫ್ ದಿ ಫಸ್ಟ್ ಬಾಡಿ ಮೈನಸ್ ವೆಲಾಸಿಟಿ ಆಫ್ ದಿ ಸೆಕೆಂಡ್ ಬಾಡಿ. This is the relative velocity, that is the velocity of one body with respect to velocity of the another body. Clear ಅಲ್ಲ? See ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಇದು ರಿಲೇಟಿವ್ ವೆಲಾಸಿಟೀಸ್ನ ಕ್ಯಾಲ್ಕುಲೇಟ್ ಮಾಡೋದು, ಬಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಇದು ನಿಮಗೆ ಥೇರಿಯಲ್ಲಿ ಅಷ್ಟಾಗಿ ಕೇಳೋದಿಲ್ಲ. ನಿಮಗೆ ಎಲ್ಲಿ ಬರುತ್ತೆ ರಿಲೇಟಿವ್ ವೆಲಾಸಿಟೀಸ್ನ ಮ್ಯಾಕ್ಸಿಮಮ್ಮು ಕಾಂಪಿಟೇಟಿವ್ ಎಕ್ಸಾಮ್ ಸಿ ಇ ಟಿ ಮತ್ತು ನೀಟಲ್ಲಿ ಕೇಳ್ತಾರೆ. ಸೊ ಅದರಲ್ಲೂ ಕೂಡ ಯಾವ ರೀತಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೇಲೆ ಕೇಳ್ತಾರೆ. ಗ್ರಾಫ್ಸಲ್ಲಿ ಏನೇನು ಕೇಳ್ತಾರೆ, ಸಿ ಇಯರ್ ವೆಲಾಸಿಟಿ ಟೈಮ್ ಗ್ರಾಫ್ ಗೊತ್ತಿದೆ ನಿಮಗೆ, ವೆಲಾಸಿಟಿ ಟೈಮ್ ಗ್ರಾಫ್. ಸೊ ಎರಡು ಬಾಡಿ ಕೊಡ್ತಾರೆ ಇಷ್ಟೇ, ಟೈಮ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೆಲಾಸಿಟಿ ಅಲಾಂಗ್ ದಿ ವೈ ಆಕ್ಸಿಸ್. ದೇರ್ ಆರ್ ಟೂ ಬಾಡೀಸ್, ಒನ್ ಈಸ್ ಎ ಬಾಡಿ ಆ್ಯಂಡ್ ಅನದರ್ ಒನ್ ಈಸ್ ಬಿ ಬಾಡಿ. ಸೊ ಇನ್ ದೀಸ್ ಟೂ ಬಾಡೀಸ್ ವಿಚ್ ಒನ್ ಹ್ಯಾವ್ ದಿ ಗ್ರೇಟರ್ ವೆಲಾಸಿಟಿ. ಇವೆರಡೂ ಬಾಡಿ ಮೂವ್ ಆಗ್ತಾ ಇದೆ, ವೆಲಾಸಿಟಿ ಟೈಮ್ ಗ್ರಾಫ್ ಕೊಟ್ಟಿದ್ದಾರೆ. ಇವೆರಡರಲ್ಲಿ ಯಾವ ಬಾಡಿದು ವೆಲಾಸಿಟಿ ಜಾಸ್ತಿ ಇರುತ್ತೆ ಅಂತ ಕೇಳ್ತಾರೆ. ಸಿ ಇಯರ್ ಇಲ್ಲಿ ನೀವು ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಬ್ಸರ್ವ್ ಮಾಡಿರಿ, ಇದು ಸ್ವಲ್ಪ ಹಾರಿಜಾಂಟಲ್ ಇದೆ, ಇದೇನಾಗಿದೆ ಸ್ಲೋಪ್ ಜಾಸ್ತಿ ಇದೆ, ಅಂದರೆ ಇದ್ರದ್ದು ವೆಲಾಸಿಟಿ ಜಾಸ್ತಿ ಇರುತ್ತೆ. ನೀವು ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ವ್ಯಾಲ್ಯೂ ಸಿಕ್ತು ಅಂದರೆ ನೀವೇನು ಮಾಡ್ಬೋದು, ಸೊ ಒಂದು ಬಾಡಿ ಸ್ಲೋಪ್ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಈ ಥರ ಗ್ರಾಫ್ನ ಸುಮ್ಮನೆ ಒಂದು ಇಮ್ಯಾಜಿನ್ ಮಾಡಿಕೊಂಡ್ರು ಕೂಡ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿಗುತ್ತೆ. ಬಟ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಅಂದರೆ ಇವೆರಡು ಗ್ರಾಫಲ್ಲಿ ಸ್ಲ್ಯಾಂಟ್ ಯಾವ್ದು ಜಾಸ್ತಿ ಇದೆ ನೋಡಿರಿ, ಇದು ಸ್ಟ್ರೈಟಾಗಿ ಹೋಗ್ತಾ ಇದೆ, ಅಂದರೆ ದ ಬಿ ಬಾಡಿ ವೆಲಾಸಿಟಿ ಆಫ್ ದಿ ಬಿ ಬಾಡಿ ಇಸ್ ಗ್ರೇಟರ್ ದ್ಯಾನ್ ದಿ ವೆಲಾಸಿಟಿ ಆಫ್ ದಿ ಎ ಬಾಡಿ. ಕ್ಲಿಯರಾ? ವೆಲಾಸಿಟಿ ಆಫ್ ಬಿ ಬಾಡಿ ಇಸ್ ಗ್ರೇಟರ್ ದ್ಯಾನ್ ದಿ ವೆಲಾಸಿಟಿ ಆಫ್ ದಿ ಎ ಬಾಡಿ. ಇನ್ ಕೇಸ್ ಈ ಗ್ರಾಫ್ ಎರಡು ಸೇಮ್ ಇತ್ತು ಅಂದರೆ ವೆಲಾಸಿಟಿ ಆಫ್ ಎ ಬಾಡಿ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ಆಫ್ ದಿ ಬಿ ಬಾಡಿ. ಅರ್ಥ ಆಯ್ತಲ್ಲ? ಸೊ ಈ ಥರದ ಗ್ರಾಫಲ್ಲಿ ರಿಲೇಟಿವ್ ಮೋಷನ್ ಬಗ್ಗೆ ಕ್ವಶನ್ಸ್ ಅರೈಸ್ ಆಗ್ತಾ ಇರುತ್ತೆ. ಕ್ಲಿಯರಾ? ಸೊ ದಿಸ್ ಈಸ್ ಅಬೌಟ್ ದಿ ರಿಲೇಟಿವ್ ಮೋಷನ್. ಸೊ ರಿಲೇಟಿವ್ ಮೋಷನಲ್ಲಿ ರಿಲೇಟಿವ್ ವೆಲಾಸಿಟಿ ಬಗ್ಗೆ ಮಾತಾಡ್ತೀರಿ. ಇದೊಂದು ಡೆರಿವೇಷನ್ ಕೇಳಿಲ್ಲ ಇದುವರೆಗೂ, ಸ್ವಲ್ಪ ಕನ್ಫ್ಯೂಷನ್ ಅನಿಸುತ್ತೆ, ಯಾಕಂದರೆ ಬರ್ಕೋಬೇಕಾದ್ರೆ ಸ್ವಲ್ಪ ಮಿಸ್ ಆಯಿತು, ಪಾಸಿಟಿವ್ ನೆಗೆಟಿವ್ ವ್ಯಾಲ್ಯೂಸ್ ಅಂದರೂ ಕೂಡ ನೀವು ಕಷ್ಟ ಆಗುತ್ತೆ. ಕ್ಲಿಯರ್ ಅಲ್ಲ? ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ ವಿತ್ ರೆಸ್ಪೆಕ್ಟ್ ಟು ಬಿ ಬಾಡಿ, ಅದು ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡಿದ್ರಿ ಒಂದ್ಸರಿ ಅದು ಸಿಕ್ತು ಅಂದರೆ ಇನ್ನು ಬೈ ಡೆಫಿನೇಷನ್ ವೆಲಾಸಿಟಿ ಅಂದರೆ ಏನು ಹೇಳ್ತೀವಿ, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ ಹೇಳ್ತೀವಿ, ಅದನ್ನ ಇಟ್ಕೊಂಡ್ರೆ ಮುಗಿದೋಯ್ತು. ಸೊ ಇದು 5 ಮಾರ್ಕ್ಸಿಗೇನು ಕೇಳೋದಿಲ್ಲ, ಬಟ್ ನಾನು ಆಲ್ರೆಡಿ ಹೇಳಿದ್ನಲ್ಲ ಈಕ್ವೇಷನ್ಸ್ ಆಫ್ ಮೋಷನ್ ಅಲ್ಲಿವರೆಗೂ ನಿಮಗೆ ಇಂಪಾರ್ಟೆಂಟ್. ಕ್ಲಿಯರಾ? ಸೊ ಥ್ಯಾಂಕ್ ಯು.